ಕಾಮರ್ಸ್ ತಗೊಂಡಿದ್ದೀರಾ? ಜಸ್ಟ್ ಪಾಸ್ ಆಗಿದ್ದೀರಾ? ಸಪ್ಲಿಯಲ್ಲಿ ಪಾಸ್ ಆಗಿದ್ದೀರಾ? ಅವ್ನು ನೋಡು ಅಷ್ಟು ಕೋರ್ಸ್ ಚೆನ್ನಾಗಿ ಮಾಡ್ತಿದ್ದಾನೆ, ಇವ್ನು ನೋಡು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ನೀನು ಇದೆಯಾ ಏನು ಮಾಡಲ್ಲ. ಇದೆಲ್ಲ ಕೇಳಿ ಸಾಕಾಗಿದೆಯಾ? ಬಿ ಕಾಮ್. ನಮಸ್ಕಾರ, ಪುನರ್ವಿ ಎಡು ಸಂಸ್ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ಇಂದಿನ ವಿಡಿಯೋ ಏನು ಬಗ್ಗೆ ಅಂತ. ಹೌದು, ಬಿ ಕಾಮ್ ಬ್ಯಾಚುಲರ್ ಆಫ್ ಕಾಮರ್ಸ್. ಇವತ್ತಿನ ವಿಡಿಯೋದಲ್ಲಿ ಬಿ ಕಾಮ್ ಹೇಗೆ ಶುರುವಾಯಿತು, ಬಿ ಕಾಮ್ ನಿಜವಾಗ್ಲೂ ಲೋ ಕೋರ್ಸಾ, ಬ್ಯಾಕ್ವರ್ಡ್ ಕೋರ್ಸಾ, ಅದರಿಂದ ಯಾಕೆ ಜಾಬ್ ಸಿಗ್ತಿಲ್ಲ ಆ್ಯಂಡ್ ನಿಮಗೆ ಅದರಿಂದ ಸೊಲ್ಯೂಷನ್ಸ್ ಕೂಡ ನಾನು ಕೊಡ್ತೀನಿ. ಸರಿ, ವಿಡಿಯೋನ ಶುರು ಮಾಡೋಣ. 2016 ಗೌರ್ಮೆಂಟ್ ಆಫ್ ಇಂಡಿಯಾ ಎಜುಕೇಷನ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಗ್ಲಾನ್ಸ್ ಅಂತ ಒಂದು ಬುಕ್ ರಿಲೀಸ್ ಮಾಡಿತ್ತು. ಆ ಬುಕ್ಕಲ್ಲಿ ಸೈನ್ಸ್ ತಗೊಂಡಿರೋ ಜನ 35%, ಕಾಮರ್ಸ್ ತಗೊಂಡಿರೋರು 21% ಆ್ಯಂಡ್ ಆರ್ಟ್ಸ್ ತಗೊಂಡಿರೋರು 44%. ಈ ಡೇಟಾಯಿಂದ ನಮ್ಗೇನು ಅರ್ಥ ಆಗಿದೆ, ಕಾಮರ್ಸ್ ತಗೊಂಡಿರೋರೆಲ್ಲ ಮೆಜಾರಿಟಿ ಆಫ್ ದೆಮ್ ಆರ್ ಫ್ರಮ್ ಮೈನಾರಿಟಿ ಬ್ಯಾಕ್ಗ್ರೌಂಡ್. ಸೊ ಕಾಮರ್ಸ್ ನಿಜವಾಗ್ಲೂ ಔಟ್ಸ್ಕೋಪ್ ಆಗಿದೆಯಾ? ಯಾಕೆ ಔಟ್ಸ್ಕೋಪ್ ಆಗಿದೆ? ಅದೊಂದು ಮಿತ್ತ? ಇದಕ್ಕೆ ಆನ್ಸರ್ಸ್ ನಾನು ಕೊಡ್ತೀನಿ. ಬಿ ಕಾಮ್ ಅನ್ನೋದನ್ನ ವಿಲಿಯಂ ಆಸ್ಲೆ ಅನ್ನೋ ಒಬ್ಬನ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಿಂದ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಬಿ ಕಾಮ್ ಇಸ್ ಡಿಸೈನ್ ಟು ಮ್ಯಾನೇಜರಿಯಲ್ ಸ್ಕಿಲ್ಸ್ ಆ್ಯಂಡ್ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ ಆಫ್ ಬಿಸ್ನೆಸ್. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ಬಿ ಕಾಮ್ ಇಸ್ ಡಿಸೈನ್ ಫಾರ್ ದಿಸ್ ಪರ್ಪಸ್ ಓನ್ಲಿ. ಆ್ಯಕ್ಚುಲಿ ಬಿ ಕಾಮ್ ಬಂದಿದ್ದು ಬ್ರಿಟಿಷ್ ಅವ್ರ ಕಾಲದಿಂದ. ಅದೇ ನಮ್ಮ ಇಂಡಿಯಾನ ಆಳಿದ್ದು ಬ್ರಿಟಿಷ್ ಅವರು, ಗೊತ್ತಿರೋದೆ. ಸೊ ಆ ಕಾಲದಿಂದ ಈ ಬಿ ಕಾಮ್ ಅನ್ನೋ ಕೋರ್ಸ್ ಇಂಟ್ರೊಡ್ಯೂಸ್ ಆಯಿತು. ಎಲ್ಲರೂ ಗೌರ್ಮೆಂಟ್ನ ಬ್ಲೇಮ್ ಮಾಡ್ತಾರೆ, ಏನಂತ, ಗೌರ್ಮೆಂಟ್ ಸಿಲೆಬಸ್ ಚೇಂಜ್ ಮಾಡಿಲ್ಲ, 1947 ಇರೋ ಸಿಲೆಬಸ್ನೇ ಇಟ್ಕೊಂಡಿದೆ, ಗೌರ್ಮೆಂಟ್ ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ, ಅದರಿಂದಾನೇ ಬಿ ಕಾಮ್ ಔಟ್ಸ್ಕೋಪ್ ಆಗಿಬಿಟ್ಟಿದೆ. ಸ್ಟಾಪ್ ಬ್ಲೇಮಿಂಗ್ ಗೌರ್ಮೆಂಟ್. ಎಲ್ಲ ಗೌರ್ಮೆಂಟೇ ಮಾಡಬೇಕಂತೇನಿಲ್ಲ. ಇಟ್ ಈಸ್ ವಿ ಆರ್ ದಿ ಒನ್ ಹೂ ಹ್ಯಾವ್ ಟು ಟೇಕ್ ಆಲ್ ರೆಸ್ಪಾನ್ಸಿಬಿಲಿಟಿ, ಆಲ್ ಅನ್ನೋಕ್ಕಾಗಲ್ಲ, ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಗೌರ್ಮೆಂಟಾಗಿ ಬ್ಲೇಮ್ ಮಾಡೋದು ನಿಲ್ಲಿಸಿ. ಫಸ್ಟ್ ಆಫ್ ಆಲ್ ನಮ್ಗೆ ಯಾಕೆ ಜಾಬ್ ಸಿಗ್ತಿಲ್ಲ? 2 ವಿಷಯ. ಒಂದು, ಪ್ರೊಕ್ರಾಸ್ಟಿನೇಷನ್, ಅಂದರೆ ಡಿಲೇಯಿಂಗ್ ದ ಥಿಂಗ್ಸ್ ಆರ್ ಟಾಸ್ಕ್. ಈ ಕೆಲಸ ಆಮೇಲೆ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ಇವಾಗ ಬೇಡಪ್ಪ, ಈ ಥರ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ಒನ್ ಆಫ್ ದಿ ರೀಸನ್ ವೈ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್. ದಿ ಸೆಕೆಂಡ್ ಒನ್ ಇಸ್ ಎಕ್ಸ್ಪ್ಲೋರಿಂಗ್ ಮೆನಿ ಟಾಸ್ಕ್. ನಾನು CA ಆಗ್ತೀನಿ, ನಾನು ಬ್ಯಾಂಕಿಂಗ್ ಮಾಡ್ತೀನಿ, MBA ಮಾಡ್ತೀನಿ, IAS ಮಾಡ್ತೀನಿ, ಈ ಥರ ಎಲ್ಲ ಚಾಯ್ಸಸ್ನು ಔಟ್ ಮಾಡೋದು, ಎಲ್ಲದನ್ನು ನಾನು ಮಾಡ್ತೀನಿ ಅನ್ನೋದು, ಇದೆಲ್ಲ ಮಾಡಬಾರ್ದು. ಇದರಿಂದನೇ ನಾವು ಜಾಬ್ಸ್ ಕರೆಕ್ಟಾಗಿ ಸಿಗ್ತಿಲ್ಲ. ಕೇಳೋದಕ್ಕೆ ಸ್ವಲ್ಪ ಕಷ್ಟ ಇರ್ಬೋದು, ಬಟ್ ದಿಸ್ ಇಸ್ ವಾಟ್ ದಿಸ್ ಫ್ಯಾಕ್ಟ್ ಈಸ್. ನಾವು ನಿಜಾನ ಒಪ್ಕೋಬೇಕು. ಸೊ ಈ ಥರ ಇರ್ದಿರ ನೀವು ಯಾವ ಥರ ಆಚೆ ಬರಬೇಕು, ಐ ಮೀನ್ ಈ ಒಂದು ಮೆತ್ತಿಂದ ಯಾವ ಥರ ಆಚೆ ಬರಬೇಕು, ನೀವು ಯಾವ ಥರ ಬಿ ಕಾಮ್ ಕೋರ್ಸ್ ತೊಗೊಂಡು ಯಾವ ಥರ ಸಕ್ಸೀಡ್ ಆಗಬೇಕು ಅನ್ನೋದನ್ನು ನಮ್ಮ ಪುನರ್ವಿ ಎಡು ಸಂಸ್ಕಾರ್ ಚಾನಲಲ್ಲಿ ಹೇಳ್ತೀರಿ. ಸೊ ಫಸ್ಟ್ಲಿ ಬಿ ಕಾಮ್ ಬ್ಯಾಚುಲರ್ ಆಫ್ ಕಾಮರ್ಸ್, ಅದು 3 years 6 sems ಇರುತ್ತೆ. ಸೊ ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂದರೆ, ಫಸ್ಟ್ ಸೆಮ್ಮಲ್ಲಿ ನೀವು ಕಂಪ್ಲೀಟಾಗಿ ಎಜುಕೇಷನ್ ಬಿ ಕಾಮ್ ಕಡೆಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಕೆಲವ್ರು ಹೇಳ್ತಾರೆ ಬನ್ನಿ ಆ ಕೋರ್ಸ್ ಜಾಯ್ನ್ ಆಗೋಣ, ಬನ್ನಿ ಈ ಕೋರ್ಸ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ನಥಿಂಗ್. ನೀವು ಯಾವುದನ್ನು ತಲೆ ಕೆಡಿಸ್ಕೋಬಾರ್ದು. ಯು ಹ್ಯಾವ್ ಟು ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿ ಅಕಾಡೆಮಿಕ್ಸ್. ಸಿಲೆಬಸ್ ಏನಿದೆ ಅದನ್ನೇ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಫಸ್ಟ್ 6 months ಆಫ್ ಬಿ ಕಾಮ್, ಇನ್ ದ ಸೆನ್ಸ್ ಫಸ್ಟ್ ಸೆಮ್ ನೀವು ಕಂಪ್ಲೀಟಾಗಿ ಸ್ಟಡೀಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಬೇಕು. ಯಾವ ಕೋರ್ಸ್ ಆಗಲಿ ಏನು ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಸೊ ಫಸ್ಟ್ 6 sems ನೀವು ಕಂಪ್ಲೀಟಾಗಿ ಎಜುಕೇಷನ್ ಸಿಲೆಬಸ್ನೇ ನೋಡಿಕೊಂಡು ಎವ್ರಿಥಿಂಗ್ ನಿಮಗೆಲ್ಲ ಒಂದು ಗ್ರಿಪ್ ಸಿಕ್ಕಿರುತ್ತೆ. ನೀವು ಎಲ್ಲ ಟಾಪ್ ಮಾಡಿರ್ತೀರ ಆ ಫಸ್ಟ್ ಸೆಮ್ ಸಬ್ಜೆಕ್ಟ್ಸಲ್ಲಿ. ಆಗ ನಿಮ್ಗೊಂದು ನಾಲೆಜ್ ಬಂದಿರುತ್ತೆ. ಆ್ಯಂಡ್ ಆಲ್ಸೋ ಯು ವಿಲ್ ನೋ ದ್ಯಾಟ್ ನಿಮ್ಮ ಕೇಪಬಿಲಿಟಿ ಏನು, ನೀವು ಎಷ್ಟು ಮಾಡಬಲ್ಲೆ, ನೀವು ನಿಮಗೇನು ಅಂತ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಸೊ ನಿಮ್ಗೊಂದು ಗ್ರಿಪ್ ಸಿಕ್ಕಿರುತ್ತೆ.
ನಂತರ ಆಫ್ಟರ್ ದಿಸ್ 6 months ಇನ್ ದಿಸ್ ಬಿ ಕಾಮ್ ನೀವು ಸಿ ಎ ಮಾಡಬೇಕು ಅಂದ್ಕೊಂಡಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ತಗೊಳ್ಳಿ. ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಕ್ವೆಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಸಾಲ್ವ್ ಮಾಡಿ, ಆ್ಯಂಡ್ ದೆನ್ ಮಾಕ್ ಟೆಸ್ಟ್ ತಗೊಳ್ಳಿ. ಇದೆಲ್ಲದಿಂದ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿ. ಸಿ ಎ ಎಕ್ಸಾಮ್ ಕ್ಲಿಯರ್ ಮಾಡಿ, ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿ, ಮತ್ತೆ 5 years ಮಾಡ್ತೀರಾ? 5 years ಮಾಡೋ ಅಷ್ಟು ಇದೆಯಾ ನಿಮ್ಮ ಪೇಷನ್ಸ್? ತುಂಬ ಜನ ನಮಗೆ ಬೇಗ ಬಿ ಕಾಮ್ ಮುಗ್ದಿದ ತಕ್ಷಣವೇ ನಮ್ಮ ಅಪ್ಪ ಅಮ್ಮನಿಗೆ ನಾವು ಸಪೋರ್ಟ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿರೋ ಜನ ತುಂಬಾ ಇದ್ದಾರೆ. ಸೊ 5 years ಅಂದರೆ ತುಂಬ ಥಿಂಕ್ ಮಾಡಬೇಕಾದ ವಿಷಯನೇ. ಸೊ ಅನದರ್ ಆಪ್ಷನ್, ಇನ್ ಕೇಸ್ ಆಗಲಿಲ್ಲ ಅಂದರೆ MBA. ಇಟ್ಸ್ ಆಲ್ಸೋ ನಾಟ್ ಈಸಿ, ಬಟ್ ನಾವು ಇದಿರಲ್ಲ ನಮ್ಮ ಪುನರ್ವಿ ಎಡ್ಯು ಸಂಸ್ಕಾರ ಚಾನೆಲ್, ನಾವು ನಿಮ್ಗೆ ಟಿಪ್ಸ್ ಕೊಡ್ತೀರಿ ಹೇಗೆ ಕ್ಲಿಯರ್ ಮಾಡಬೇಕು ಅಂತ. ಮೇನ್ಲಿ ತುಂಬ ಜನ ಏನು ಅನ್ಕೊತಾರೆ, ನಾವು MBA ಜಾಯ್ನ್ ಆಗಿಬಿಟ್ಟು ಒಂದು ಕಾಲೇಜಲ್ಲಿ ನಮ್ಮ ಪ್ಲೇಸ್ಮೆಂಟ್ ಆಗಿಬಿಡುತ್ತೆ, ನಮಗೆ ಜಾಬ್ ಸಿಗ್ಬಿಡುತ್ತೆ, ಪ್ಯಾಕೇಜ್ ಸಿಗ್ಬಿಡುತ್ತೆ, ನಾವು ಲೈಫ್ ಸೆಟಲ್, ನಮಗೆ ಜಾಬ್ ಸಿಗ್ಬಿಡ್ತು ಅನ್ಕೋತಾರೆ. ನೋ, ಇಟ್ ಈಸ್ ನಾಟ್ ದಿ ಫ್ಯಾಕ್ಟ್. ನೀವು ಸೇರಿರೋ ಎಲ್ಲ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇರಲ್ಲ. ಪ್ಲೇಸ್ಮೆಂಟ್ ಇದ್ದರೂ ಎಲ್ಲರೂ ಪ್ಲೇಸ್ ಆಗಲ್ಲ. ಇನ್ ಕೇಸ್ ಪ್ಲೇಸ್ ಆದ್ರೂ ಒಳ್ಳೆ ಪ್ಯಾಕೇಜ್ ಸಿಗುತ್ತಾ? ಯಾರು ಗ್ಯಾರಂಟಿ ಕೊಡ್ತಾರೆ? ನಾನು ಯಾವ ಕಾಲೇಜ್ನ ನಾನು ಅಂಡರ್ಸ್ಟಿಮೇಟ್ ಮಾಡ್ತಿಲ್ಲ, ಯಾವ ಕಾಲೇಜ್ನು ನಾನು ಕೆಳಗೆ ಮಾಡಿ ಮಾತಾಡ್ತಿಲ್ಲ, ರಿಮೆಂಬರ್. ಬಟ್ ನಾನು ಹೇಳ್ತಿದ್ದೀನಿ, ಎಲ್ಲ ಕಾಲೇಜಸ್ಸಲ್ಲೂ ಪ್ಲೇಸ್ಮೆಂಟ್ಸ್ ಇರಲ್ಲ. ಸೊ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಒಳ್ಳೆ ಕಾಲೇಜ್ನ ಐಡೆಂಟಿಫೈ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡಬೇಕು? ಫಸ್ಟ್ ಆ ಕಾಲೇಜ್ ಲೀಸ್ಟ್ ಮಾಡಿ, ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಇದೆಯಾ ನೋಡ್ಕೊಳ್ಳಿ. ಪ್ಲೇಸ್ಮೆಂಟ್ಸ್ ಇದ್ದರೂ ಯಾವ್ಯಾವ ಕಂಪನೀಸ್ ಇದೆ, ಆ್ಯಂಡ್ ಅದ್ರ ಪ್ಯಾಕೇಜ್ ಎಷ್ಟು, ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಾಗಿದೆ ಆ ಕಾಲೇಜಲ್ಲಿ, ಈ ಥರ ಎಲ್ಲ ಅನಾಲಿಸಿಸ್ ಮಾಡಿ ಒಂದು ಗುಡ್ ಕಾಲೇಜ್ ಲಿಸ್ಟ್ ನೀವು ಪ್ರಿಪೇರ್ ಮಾಡಬೇಕು. ಎಲ್ಲ ಕಾಲೇಜಸ್ ಲೀಸ್ಟ್ ಮಾಡಿದ ನಂತರ ಆ ಕಾಲೇಜ್ಗೆ ಜಾಯ್ನ್ ಆಗಬೇಕಂದ್ರೆ ಯಾವ್ಯಾವ ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ, ಯಾವ ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ನೀವು ಜಾಯ್ನ್ ಆಗ್ಬೋದು ಅನ್ನೋದನ್ನ ತಿಳ್ಕೊಂಡು ದೆನ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ್ಯಾಟ್ ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ತುಂಬ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕು, ಮಾಕ್ ಟೆಸ್ಟ್ ತಗೋಬೇಕು, ಆ್ಯಂಡ್ ನೀವು ತುಂಬ ವರ್ಕೌಟ್ ಮಾಡಬೇಕು. ಹಾರ್ಡ್ ವರ್ಕ್ ಅಂತೂ ಇರಲೇಬೇಕು. ಹಾರ್ಡ್ ವರ್ಕ್ ಇಲ್ಲದೆ ಏನೂ ಸಾಧ್ಯ ಇಲ್ಲ. ಹಾರ್ಡ್ ವರ್ಕ್ ಮಾಡಿದ್ರೇ ವಿ ವಿಲ್ ಸಕ್ಸೀಡ್ ಇನ್ ಅವರ್ ಲೈಫ್. ಏನರಲ್ಲೇ ಆಗಲಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಸೊ ಆ ಥರ ಎಲ್ಲ ನೀವು ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೊಂದು ಗುಡ್ ಗ್ರಿಪ್ ಸಿಗುತ್ತೆ ಆ ಸಬ್ಜೆಕ್ಟ್ ಮೇಲೆ, ಅಥವಾ ಆ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅಂತ ನಿಮಗೆ ಒಂದು ಕ್ಲಾರಿಟಿ, ಕಾನ್ಫಿಡೆನ್ಸ್ ಎಲ್ಲ ಬಿಲ್ಡ್ ಆಗುತ್ತೆ. ಆ ಥರ ನೀವು ಕ್ಲಿಯರ್ ಮಾಡಿಬಿಟ್ಟು ಯು ಕ್ಯಾನ್ ಜಾಯಿನ್ ಒನ್ ಗುಡ್ ಕಾಲೇಜ್ ಆ್ಯಂಡ್ ಯು ಕ್ಯಾನ್ ಅಲ್ಲಿ ಪ್ಲೇಸ್ ಆಗಿ ನೀವು ನಿಮ್ಮ ಕರಿಯರ್ನ ಸೆಟ್ ಮಾಡ್ಕೋಬೋದು. ಇನ್ ಕೇಸ್ ತುಂಬ ಜನಕ್ಕೆ ಡ್ಯೂ ಟು ದೇರ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲರಿಗೂ MBAನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಕೆಲವರು ಮಿಡಲಲ್ಲೇ MBAನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಆಗೂ ನೀವು ಸ್ಟಿಲ್ ಯು ಕ್ಯಾನ್ ಸಕ್ಸೀಡ್. ಸ್ಟಿಲ್ ನೀವು ನಿರಾಶೆ ಆಗಬೇಡಿ, ನಾವಿದೀವಲ್ಲ ನಿಮಗೆ ಸೊಲ್ಯೂಷನ್ ಹೇಳಲಿಕ್ಕೆ. ಸೊ ನಾವು ಏನು ಹೇಳ್ತಿದ್ದೀವಿ, ಸ್ಟಿಲ್ ಯು ಕ್ಯಾನ್ ಸಕ್ಸೀಡ್. ಹೌ? ನೀವು MBA ಡಿಸ್ಕಂಟಿನ್ಯೂ ಮಾಡಿದ್ರೂ ಬ್ಯಾಂಕಿಂಗ್ ಆಗಲಿ, ಬೇರೆ ಏನು ಗೌರ್ಮೆಂಟ್ ಜಾಬ್ಸ್ ಆಗಲಿ, ಅದಕ್ಕೆಲ್ಲ ನೀವೀಗ ಪ್ರಿಪೇರ್ ಆಗಿರ್ತೀರಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ, ಅದೇ ಸೇಮ್ ನಾಲೆಜ್, ಸೇಮ್ ಕಂಟೆಂಟ್, ಸೇಮ್ ಲ್ಯಾಂಗ್ವೇಜ್, ಸೇಮ್ ರೀಸನಿಂಗ್, ಸೇಮ್ ಆ್ಯಪ್ಟಿಟ್ಯೂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ನಾಟ್ ಐ ಕ್ಯಾನ್ ಸೇ 100%, ಆಲ್ಮೋಸ್ಟ್ ನಿಯರ್ಲಿ 90 to 95% ಅಂತ ಹೇಳ್ಬೋದು, ಅಷ್ಟು ಸೇಮ್ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ಆ ನಾಲೆಜ್ನ ನೀವು ಯೂಸ್ ಮಾಡಿಕೊಂಡು ಈ ಗೌರ್ಮೆಂಟ್ ಜಾಬ್ಸ್, ಬ್ಯಾಂಕಿಂಗ್ ಎಕ್ಸಾಮ್ಸ್ ಇದೆಲ್ಲ ಕ್ಲಿಯರ್ ಮಾಡಿ ನೀವು ಜಾಬ್ ಪಡ್ಕೋಬೋದು. ಸ್ಟಿಲ್ ಯು ಕ್ಯಾನ್ ಸಕ್ಸೀಡ್. MBA ಡಿಸ್ಕಂಟಿನ್ಯೂ ಮಾಡಿದ್ರು ಎಷ್ಟು ಒಳ್ಳೆ ಆಪರ್ಚುನಿಟಿ ಇದೆ ನೋಡ್ತಿದ್ದೀರಾ, ಸ್ಟಿಲ್ ಯು ಕ್ಯಾನ್ ಸಕ್ಸೀಡ್. ಇದೊಂದು ವಿಧ. ದೆನ್ ದಿ ಥರ್ಡ್ ಥಿಂಗ್, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಲೈಕ್ IAS ಇರ್ಬೋದು, IPS ಇರ್ಬೋದು, IFS ಇರ್ಬೋದು. ಇದೆಲ್ಲ ಎಕ್ಸಾಮಿನೇಷನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕೆಳಗಡೆನೆ ಬರುತ್ತೆ. ಇದು UPSC ಆರ್ಗನೈಸೇಷನ್ ಕಂಡಕ್ಟ್ ಮಾಡುತ್ತೆ. ನಿಮ್ಗೆ ಗೊತ್ತಾ, ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ವರ್ಲ್ಡಲ್ಲೇ ದಿ ಸೆಕೆಂಡ್ ಟಫೆಸ್ಟ್ ಎಕ್ಸಾಮಿನೇಷನ್. ಇಟ್ ಈಸ್ ನೋನ್ ಆಸ್ ದ ವರ್ಲ್ಡ್ ಸೆಕೆಂಡ್ ಟಫೆಸ್ಟ್ ಎಕ್ಸಾಮಿನೇಷನ್. ಯಾಕೆ ಈ ಥರ?
ಯಾಕೆ ಇಷ್ಟು ಟಫು ಆ್ಯಂಡ್ ಇಟ್ ಈಸ್ ನೋನ್ ಎಸ್ ವರ್ಲ್ಡ್ ಸೆಕೆಂಡ್ ಟಫೆಸ್ಟ್ ಎಕ್ಸಾಮಿನೇಷನ್. ವೈ? ಬಿಕಾಸ್ ಆ ಸಿವಿಲ್ಸಲ್ಲಿ ವೇಕೆನ್ಸಿ ಇರೋದು ಓನ್ಲಿ 1000 ಸೀಟ್ಸ್. ಬಟ್ ಕಾಂಪಿಟೇಷನ್, ಆ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಿರೋರು ಮಿಲಿಯನ್ಸ್ ಆಫ್ ಸ್ಟೂಡೆಂಟ್ಸ್ ಎಕ್ಸಾಮ್ನ ಮಿಲಿಯನ್ಸಲ್ಲಿ ಅಟೆಂಡ್ ಮಾಡ್ತಿದ್ದಾರೆ ಅಂದರೆ ವೇಕೆನ್ಸಿ ಥೌಸಂಡ್ಸಲ್ಲೇ ಇದೆ ಅಂದರೆ ನೀವೇ ಅರ್ಥ ಮಾಡ್ಕೋಬೋದು ಎಷ್ಟು ಕಾಂಪಿಟೇಷನ್ ಇದೆ. ಇಷ್ಟು ಮಿಲಿಯನ್ಸ್ ಆಫ್ ಸ್ಟೂಡೆಂಟ್ಸಲ್ಲಿ ಓನ್ಲಿ 1000 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಇವನ್ ಇಟ್ ಈಸ್ ಅ ಟಫೆಸ್ಟ್ ಜಾಬ್ ಫಾರ್ ದೆಮ್ ಆಲ್ಸೋ. ಅದಕ್ಕಾಗಿ ಅವ್ರು ತುಂಬ ಟ್ವಿಸ್ಟ್ ಮಾಡಿ ಕೇಳೋದಾಗ್ರಿ ಪ್ರಶ್ನೆಗಳನ್ನ, ತುಂಬ ಕಷ್ಟ ಅಂತ ಆ ಎಕ್ಸಾಮ್ ಇಸ್ ನೋನ್ ಆಸ್ ವರ್ಲ್ಡ್ ಸೆಕೆಂಡ್ ಟಫೆಸ್ಟ್ ಎಕ್ಸಾಮ್. ಸೊ ಅದಕ್ಕೆ ಆ ಎಕ್ಸಾಮ್ 3 ಸ್ಟೇಜಸಲ್ಲಿ ಇರುತ್ತೆ. Stage 1 is known as preliminary test and stage 2 is theory test and stage 3 is interview. Stage 1 preliminary test. ಈ ಪ್ರಿಲಿಮಿನರಿ ಟೆಸ್ಟ್ ಅಂದರೆ MCQs. ಇದಕ್ಕೆ ಎಲ್ಲ ಬೇಸಿಕ್ಸ್ ಇರುತ್ತೆ. ಎಲ್ಲ ಬೇಸಿಕ್ಸ್ನ ಓದ್ಕೊಂಡಿರಬೇಕು. NCERT ಬುಕ್ಸ್ ಓದಿದ್ರೆ ಈ MCQs ಸ್ಟೇಜ್ 1 ಎಕ್ಸಾಮ್ನ ವಿ ಕ್ಯಾನ್ ಕ್ಲಿಯರ್ ಇಟ್ ಆಫ್. NCERT ಅಂದರೆ ವಾಟ್ ವಿ ಹ್ಯಾವ್, ನಾವೇನು 10th 11th 12thವರೆಗೂ ಏನೆಲ್ಲ NCERT ಬುಕ್ಸ್ ಇರುತ್ತೋ ಎಲ್ಲ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ವಿಲ್ ಅಪಿಯರ್ ಫ್ರಮ್ ದೀಸ್ NCERT ಬುಕ್ ಓನ್ಲಿ. ಸೊ ನೀವು NCERT ಕಡೆಗೆ ಫೋಕಸ್ ಮಾಡಬೇಕು ಟು ಕ್ಲಿಯರ್ ಈ ಸ್ಟೇಜ್ 1ನ. ಹಾಗಾಗಿ ಸ್ಟೇಜ್ 1 ಇದು ಬೇಸಿಕ್ಸ್. ಸ್ಟೇಜ್ 2 ಏನು? ಥಿಯರಿ ಟೆಸ್ಟ್. ಥಿಯರಿ ಅಂದರೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್. ಸ್ಟೇಜ್ 1 ಹೇಗೆ ಬೇಸಿಕ್ ಇದೆಯೋ ಸ್ಟೇಜ್ 2 ಅಡ್ವಾನ್ಸ್ಡ್ ಲೆವೆಲ್. ಸೊ ಅಡ್ವಾನ್ಸ್ಡ್ ಲೆವೆಲ್ಗೆ ಸ್ವಲ್ಪ ಥಿಯರಿ ನೀವು ಚೆನ್ನಾಗಿ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಓದಿ ಹಾರ್ಡ್ ವರ್ಕ್ ಮಾಡಿ ಸ್ಟೇಜ್ 2 ಕ್ಲಿಯರ್ ಮಾಡಬೇಕು. ಸ್ಟೇಜ್ 3 ಇಸ್ ಇಂಟರ್ವ್ಯೂ. ಇಂಟರ್ವ್ಯೂ ಅಂದರೆ ನಾರ್ಮಲ್ ಆಗಿ ಜಾಬ್ ಇಂಟರ್ವ್ಯೂಸ್ ಆ ಥರ ಇರಲ್ಲ. ನೀವೇನು, ನಿಮ್ಮ ಹೆಸರೇನು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಈ ಥರ ಇರಲ್ಲ ಇಂಟರ್ವ್ಯೂ ಅಂದರೆ ಈ ಸಿವಿಲ್ಸಲ್ಲಿ ಒಂದು ಸಿಚುವೇಶನ್ನ ಕೊಡ್ತಾರೆ. ಈ ಸಿಚುವೇಶನ್ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಆ ಥರ ಡಿಫ್ರೆಂಟ್ ಆಗಿರುತ್ತೆ. ಇದು ಸೇಮ್ ಅಲ್ಲ, ನಾರ್ಮಲ್ ಇಂಟರ್ವ್ಯೂ ಥರ ಅಲ್ಲ. ಸೊ ದಿಸ್ ಈಸ್ ಹೀಗೆ ನಡೆಯುತ್ತೆ ಸಿವಿಲ್ಸ್ ಎಕ್ಸಾಮಿನೇಷನ್. ದೆನ್ ದಿ ಮೇನ್ ಥಿಂಗ್, ನಾಟ್ ಎವ್ರಿ ಒನ್ ಕ್ಯಾನ್ ಕ್ಲಿಯರ್ ದಿಸ್ ಸಿವಿಲ್ಸ್. ನಾನು ಯಾರನ್ನೂ ಅಂಡರ್ಸ್ಟಿಮೇಟ್ ಮಾಡ್ತಿಲ್ಲ, ಆಗೇನು ಹೇಳ್ತಿದ್ದೀನಿ ಅಂಡರ್ಸ್ಟಿಮೇಟ್ ಮಾಡ್ತಿಲ್ಲ. ನಿಮ್ಮ ಕೇಪಬಿಲಿಟಿ ಇಲ್ಲ ಅಂತಿಲ್ಲ, ಬಟ್ ನೀವೇ ನೋಡಿ ಥೌಸಂಡ್ಸ್ ಅಲ್ಲ ಮಿಲಿಯನ್ಸ್ ಆಫ್ ಮೆಂಬರ್ಸ್ ಅವ್ರ ಕ್ಯಾಂಡಿಡೇಟ್ಸ್ ಇದಕ್ಕೋಸ್ಕರ ಅಪ್ಲೈ ಮಾಡ್ತಿದ್ರೆ ಅವ್ರು ಜಸ್ಟ್ 1000 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಹೇಗೆ ಸಾಧ್ಯ? ಸೊ ನಾಟ್ ಎವ್ರಿ ಒನ್ ಕ್ಯಾನ್ ಕ್ಲಿಯರ್ ಸಿವಿಲ್ಸ್. ಬಟ್ ನಿಮ್ಗೆ ಇದರಿಂದ ಬೆನಿಫಿಟ್ ಕೂಡ ಇದೆ. ಲೈಕ್ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ನೀವು ಒಂದು ವರ್ಕ್ ಮೇಲೆ ಡೆಡಿಕೇಶನ್ ಬಿಲ್ಡ್ ಆಗುತ್ತೆ, ಆ್ಯಂಡ್ ಕಾಂಪಿಟೇಷನ್ ಲೆವೆಲ್ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ, ಆ್ಯಂಡ್ ಒಂದು ಕಮಿಟ್ಮೆಂಟ್ ಇರುತ್ತೆ. ದಿ ಮೇನ್ ಥಿಂಗ್, ನಿಮ್ಗೊಂದು ಸ್ಟ್ರೆಂತ್ ಸಿಗುತ್ತೆ. ನಾನು ಸಿವಿಲ್ಸ್ನೇ ಫೇಸ್ ಮಾಡಿದ್ದೀನಂತೆ, ಏನೆಲ್ಲ ನಾನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸ್ಟ್ರೆಂತ್ ಬರುತ್ತೆ, ಒಂದು ಬೋಲ್ಡ್ನೆಸ್, ಧೈರ್ಯ ಬರುತ್ತೆ. ಸೊ ನಿಮ್ಗೆ ಇದರಿಂದ ಏನೂ ಲಾಸ್ ಇಲ್ಲ. ನೀವೇನು ನನಗೆ ಈ ಥರ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ವಿಷಯ ಏನೂ ಇಲ್ಲ. ಬೇರೆ ಇಂಟರ್ವ್ಯೂಸ್ ಇದನ್ನೇ ನೀವು ಫೇಸ್ ಮಾಡಿದ್ದೀರಂದರೆ ಬೇರೆ ಎಂಥ ಇಂಟರ್ವ್ಯೂಸ್ ಆಗಲಿ ನೀವು ಫೇಸ್ ಮಾಡ್ಬೋದು. ಸೊ ಇದಾಗಿದೆ ಇಂದಿನ BCom ವಿಡಿಯೋ. BCom ಏನು, ಎಲ್ಲಿಂದ ಶುರುವಾಯಿತು, ಅದರಿಂದ ಏನು ಪ್ರಾಬ್ಲಮ್ಸ್ ಇದೆ, ಯಾಕೆ ಜಾಬ್ ಸಿಗ್ತಿಲ್ಲ, ಆ್ಯಂಡ್ ನಾವು ಹೇಗೆ ಜಾಬ್ ಸಿಗಬೇಕು, ಹೇಗೆ ನಮ್ಮ ಕೆರಿಯರ್ನ ಸ್ಟೆಬಲ್ ಮಾಡ್ಕೋಬೇಕು, ಇದೆಲ್ಲ ಈ ವಿಡಿಯೋಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಸನ್ನು ನಾವು ಸ್ಕಿಪ್ ಮಾಡೋದಿಲ್ಲ, ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಸಹಾಯ ಆಗಿರುತ್ತೆ ಅನ್ಕೋತಿದ್ದೀನಿ. ಖಂಡಿತ ಹಾಗೆ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಸಹಾಯ ಆಗಬೇಕು ಅಂತ ಅವ್ರಿಗೂ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ. ನೀವೆಷ್ಟು ನಮ್ಮನ್ನು ಸಪೋರ್ಟ್ ಮಾಡಿದ್ರೆ ನಾವು ಅಷ್ಟು ಎನರ್ಜೆಟಿಕ್ ಆಗಿ ಒಳ್ಳೆ ವಿಡಿಯೋಗಳನ್ನು ನಿಮಗೆ ಪ್ರೆಸೆಂಟ್ ಮಾಡ್ಬೋದು. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಪುನರ್ವಿ ಎಡ್ಯು ಸಂಸ್ಕಾರ್ ಯೂಟ್ಯೂಬ್ ಚಾನಲ್.
ಧನ್ಯವಾದಗಳು.